ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ್. ಆತ್ಮೀಯರೇ, ಇವತ್ತು ನಮ್ಮ ಮುಂದಿಗೆ ವಿದ್ಯಾರೆಡ್ಡಿಯವರು ಒಬ್ಬ ಈಗ ನಾವು ಮಾಜಿ ಲೆಕ್ಚರರ್ ಅಥವಾ ಪ್ರೊಫೆಸರ್ ಅಂತ ಹೇಳ್ಬೇಕಾಗ್ಯದ. ಯಾಕಂದ್ರೆ ಹಾಲಿಯಾಗಿ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಾಹಿತ್ಯದ ಬಗ್ಗೆ ಅಭ್ಯಾಸಕರು, ಹೆಣ್ಣು ಮಕ್ಕಳ ಮೇಲಾಗುವ ದೌರ್ಜನ್ಯಗಳ ಕುರಿತಾಗಿ ಸಾಕಷ್ಟು ಓದಿದವರು. ಜೊತೆಗೆ ಇತ್ತೀಚೆಗೆ ಬಾನು ಮುಸ್ತಾಕ್ ಅವರಿಗೆ ಬುಕ್ಕರ್ ಪ್ರಶಸ್ತಿ ಅವರ ಕತೆಗೆ ಬಂದಿದ್ದನ್ನು ಅತ್ಯಂತ ಹೆಮ್ಮೆಯಿಂದ ಸ್ಮರಿಸುವವರು. ಅದರ ಜೊತೆಗೆ ಆ ಕೃತಿಗಳ ಕುರಿತಾಗಿ ಅಭ್ಯಸಿಸಿದವರು. ಹೀಗಾಗಿ ನಮ್ಮ ಬಾನು ಮುಸ್ತಾಕರ ಸುತ್ತಮುತ್ತ ಒಂದಿಷ್ಟು ಪ್ರಶ್ನೆಗಳನ್ನು ಇವತ್ತು ಅವರೊಂದಿಗೆ ಮಾತಾಡುವಂಥ ಅನಿವಾರ್ಯತೆ. ಯಾಕೆಂದರೆ ಅವರು ಸಾಹಿತ್ಯ ಅಭ್ಯಾಸಿಗರು, ಸಾಹಿತ್ಯವನ್ನು ನೋಡಿದವರು ಹತ್ತಿರದಿಂದ ಮತ್ತು ಸಾಹಿತ್ಯ ರಚನೆ ಮಾಡಿದವರು. ಹೀಗಾಗಿ ಅವ್ರಿಗೆ ಏನು ಅನ್ನಿಸ್ತದೆ ಬಾನು ಮುಸ್ತಾಕ್ ಅವರಿಗೆ ಬುಕ್ಕರ್ ಪ್ರಶಸ್ತಿ ಸಿಕ್ಕಿದ್ದು? ನಮಸ್ತೆ ಸರ್. ಇದು ಬುಕ್ಕರ್ ಪ್ರಶಸ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಒಂದು ಕೃತಿಗೆ ಬುಕ್ಕರ್ ಪ್ರಶಸ್ತಿ ದೊರೆತಿದ್ದು ಎಲ್ಲರ ಕನ್ನಡಿಗರ ಒಂದು ಹೆಮ್ಮೆ, ನಮ್ಮೆಲ್ಲರ ಹೆಮ್ಮೆ ಅಂತಲೇ ಹೇಳ್ಬೋದು. ಎಲ್ಲ ಮಹಿಳಾ ಒಂದು ಬರಹಗಾರ್ತಿಗೆ ಒಂದು ಸ್ಫೂರ್ತಿ ಅಂತಲೇ ಹೇಳ್ಬೋದು ಸರ್. ಈ ಒಂದು ಸಂದರ್ಭದಲ್ಲಿ ಅವರಿಗೆ ವಿಶೇಷವಾದ ನಮ್ಮ ಕನ್ನಡ ಸಾಹಿತ್ಯ, ನಮ್ಮ ಗೋಕಾವಿ ನಾಡಿನ ಎಲ್ಲ ಸಾಹಿತ್ಯ ಬಳಗದ ಪರವಾಗಿ, ಸಹೃದಯರ ಪರವಾಗಿ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಸಲ್ಲಿಸಲು ಇಷ್ಟಪಡ್ತೇನೆ ಸರ್. ಅವರ ಒಂದು ಕಥೆಗಳಲ್ಲಿ ನಾವು ಹೆಣ್ಣು ಮಕ್ಕಳ ದೌರ್ಜನ್ಯದ ಬಗ್ಗೆ, ಒಂದು ಸಾಮಾಜಿಕ ಕಟ್ಟುಪಾಡುಗಳ ಬಗ್ಗೆ ನಾವು ನೋಡುವುದು ಹೆಚ್ಚಾಗಿದೆ ಸರ್. ಅಂದ್ರೆ ನಾನು ಇವತ್ತು ಕೇಳ್ತಾ ಇರೋದು, ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲ ಒಂದು ಹೆಣ್ಣಿನ ಕೂಗನ್ನು ಹೋಗಿ ಮುಟ್ಟಿಸುವಂಥ ಕೆಲಸವನ್ನು ನಮ್ಮ ಬಾನು ಮುಸ್ತಾಕ್ ಅವರು ಮಾಡಿದ್ದಾರೆ. ಅದರಲ್ಲಿ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅವರು ಯಾವ್ಯಾವ ಕೃತಿಗಳು? ಅವರು 6 ಕಥಾ ಸಂಕಲನಗಳ ರಚನೆ ಮಾಡಿದ್ದಾರೆ. ಎದೆಯ ಹಣತೆ, ಬಡವರ ಮಗಳು ಹೆಣ್ಣಲ್ಲ ಅನ್ನುವಂಥದ್ದು, ಹೀಗೆ ಒಂದು ಕಾದಂಬರಿಯನ್ನು ಸಹಿತ ರಚನೆ ಮಾಡಿದ್ದಾರೆ. ಒಂದು ಕವನ ಸಂಕಲನ ಹಾಗೂ ಒಂದು ಪ್ರಬಂಧ ಸಂಕಲನ ಸಹಿತ ರಚನೆ ಮಾಡಿದ್ದಾರೆ. ಅವರ 6 ಕಥಾ ಸಂಕಲನಗಳಿಂದ ಕ್ರೋಢೀಕೃತವಾದಂತಹ ಒಂದು ಹಾರ್ಟ್ ಆಫ್ ಲ್ಯಾಂಪ್ ಅನ್ನುವಂತಹ ದೀಪಾ ಬಾಸ್ತಿ ಅವರು ಅದನ್ನು ಇಂಗ್ಲಿಷಿಗೆ ಅನುವಾದ ಮಾಡಿ ಆ ಒಂದು ಕೃತಿಗೆ ಈಗ ಬುಕ್ಕರ್ ಪ್ರಶಸ್ತಿ ದೊರೆತಿದ್ದು ನಮಗೆಲ್ಲ ಹೆಮ್ಮೆ ಸರ್. ಅಂದ್ರೆ ವಿಶೇಷವಾಗಿ ಇಷ್ಟೆಲ್ಲ ಕೃತಿಗಳು ರಚನೆ ಮಾಡಿದರು. ಒಂದು ಕೃತಿ ಏನು ನೆಪವಾಗಿ ಇಟ್ಕೊಂಡು ಎದೆ ಹಣತೆ ಅನ್ನುವಂಥದ್ದನ್ನು ಅದನ್ನೇ ನೆಪವಾಗಿ ಇಟ್ಕೊಂಡು ಪ್ರಶಸ್ತಿ ಕೊಟ್ಟಿದ್ದಾರೆ ಅಂದ ತಕ್ಷಣ ಅದ್ರಲ್ಲಿ ಅಂಥ ವಿಶೇಷತೆ ಏನದು? ಆಕ್ಚುಲಿ ಸರ್, ಅದು ಒಂದು ಕೃತಿ ಅಷ್ಟೇ ಅಲ್ಲ ಸರ್. ಅದು ಎದೆ ಹಣತೆ ಅನ್ನುವಂಥ ಕಥಾ ಸಂಕಲನದ 2 ಕಥೆಗಳನ್ನ ಮತ್ತು ಬಡವರ ಮಗಳು ಹೆಣ್ಣಲ್ಲ ಅನ್ನುವಂಥ ಕಥಾ ಸಂಕಲನದಿಂದ ಈಗ 6 ಕಥಾ ಸಂಕಲನದಿಂದ 2 ಕಥೆಗಳನ್ನ ಆರಿಸಿ ದೀಪಾ ಬಾಸ್ತಿ ಅವರು ಅದನ್ನ ಅನುವಾದ ಮಾಡಿದ್ದಾರೆ ಸರ್ ಇಂಗ್ಲಿಷ್ಗೆ. ಅದನ್ನೇ ಅವರು ಒಂದು ಟೈಟಲ್ ಕೊಟ್ಟದ್ದು ಹಾರ್ಟ್ ಆಫ್ ಲ್ಯಾಂಪ್ ಅನ್ನುವಂಥದ್ದು. ಎದೆಯ ಹಣತೆ ಅನ್ನುವಂಥ ಒಂದು ಕಥೆಯಲ್ಲಿ ನಿಮ್ಮ ವಸ್ತು ವಿಷಯ ಏನಿದೆ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ನಾವು ಅನ್ನೋದು ಏನಪ್ಪಾ ಅಂದ್ರೆ ಆ ಕೃತಿನ ಎತ್ತಿ ಹೇಳುವಂತ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕಾಗಿ ಅದು ಏನಂತ ವಿಶೇಷತೆ ಆ ಕಥೆಯಲ್ಲಿ ಏನದ? ಎದೆಯ ಹಣತೆ ಅನ್ನುವಂತಹ ಈ ಕಥೆಯಲ್ಲಿ ಸರ್, ನಾವು ಮುಸ್ಲಿಂ ಮಹಿಳೆಯೊಬ್ಬಳು ಗಂಡನ ಮನೆಗೆ ಹೋದ ನಂತರ ಮತ್ತೆ ತವರು ಮನೆಗೆ ಬಂದಾಗ ಆಗುವಂತಹ ನೋವು ಅಂತದ್ದು, ಅಂದ್ರೆ ಗಂಡನ ಮನೆಯನ್ನು ಬಿಟ್ಟು ಬಂದಿದ್ದು ತಪ್ಪು, ಅಪರಾಧ ಅನ್ನುವಾಗಿ ನೋಡ್ಕೊಳ್ತಾರ ಅನ್ನುವಂತ ಅದನ್ನು ಬಿಂಬಿಸುವಂತ ಪ್ರಯತ್ನ ಮಾಡ್ಯಾರ.